ಸ್ಯಾಂಡಲ್ವುಡ್ ನಟಿ ರಮ್ಯಾ ಪರವಾಗಿ ಈಗ ದೊಡ್ಡ ಮನೆ ನಿಂತಿದೆ. ಅದರಲ್ಲೂ ಶಿವಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಿಮ್ಮ ನಿಲುವು ಸರಿಯಾಗಿ ಇದೆ ಅಂತ ಶಿವಣ್ಣ ಪೋಸ್ಟ್ ಹಾಕಿರೋದು. ಯಾವ ಮಹಿಳೆ ವಿರುದ್ಧವೂ ಕೂಡ ಆ ರೀತಿ ಪದ ಬಳಕೆ ಸರಿ ಅಲ್ಲ ಅದು ಅಂತ. ಅಕ್ಕ ತಂಗಿ ತಾಯಿ ಈ ರೀತಿ ಗೌರವಿಸೋದು ಮುಖ್ಯ. ಸ್ಯಾಂಡಲ್ವುಡ್ನ ಹಿರಿಯ ನಟ ಶಿವಣ್ಣ ಪೋಸ್ಟ್ ಮಾಡಿದ್ದಾರೆ. ಆ ಒಂದು ಪೋಸ್ಟ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದಂಥ ಅಸ್ತ್ರ. ಅದನ್ನ ಏಳಿಗೆಗಾಗಿ ಬಳಸಬೇಕೆ ಹೊರತು ಇನ್ನೊಬ್ಬರನ್ನ ನಿಲ್ಲಿಸೋದಕ್ಕೆ, ಮನಸ್ಸಿಗೆ ನೋವುಂಟು ಮಾಡೋದಕ್ಕೆ ಬಳಸಬಾರದು ಅಂತ ಶಿವಣ್ಣ ಈಗ ಪೋಸ್ಟ್ ಮಾಡಿದ್ದಾರೆ. ಸೊ ಸ್ಯಾಂಡಲ್ವುಡ್ನ ಹಿರಿಯ ನಟರಲ್ಲೊಬ್ಬರಾದಂಥ ಶಿವಣ್ಣ ಈಗ ಈ ಒಂದು ಪೋಸ್ಟ್ ಮಾಡಿರೋದು ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ಜೊತೆಗೆ ನಿಮ್ಮ ನಿಲುವು ಸರಿ ಇದೆ, ನಾವು ನಿಮ್ಮ ಜೊತೆ ನಿಲ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ರಮ್ಯಾ ಅವರ ವಿರುದ್ಧ ಬಳಸಿರುವಂಥ ಪದಗಳು ಖಂಡನೀಯ. ಯಾವ ಮಹಿಳೆ ವಿರುದ್ಧವೂ ಕೂಡ ಇಂಥ ಪದಗಳನ್ನು ಬಳಸಬಾರದು. ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ಮುಖ್ಯ ಅಂತ ಹೇಳಿದ್ದಾರೆ. ನಿಮ್ಮ ನಿಲುವು ಸರಿ ಇದೆ ರಮ್ಯಾ, ನಿಮ್ಮ ಜೊತೆಗೆ ನಾವು ಸದಾ ನಿಲ್ಲುತ್ತೇವೆ. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ. ಅದನ್ನು ನಾವು ಸಹಿಸಬಾರದು. ಮಹಿಳೆಯರನ್ನು ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ. ಅದನ್ನು ತಮ್ಮ ಏಳಿಗೆಗಾಗಿ ಬಳಸಬೇಕೆ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ, ಅಸೂಯೆಯನ್ನು ಬಿತ್ತಲು ಬಳಸಬಾರದು. ನಿಮ್ಮ ನಿಲುವು ಸರಿ ಇದೆ ರಮ್ಯಾ, ನಿಮ್ಮ ಜೊತೆಗೆ ನಾವು ಸದಾ ನಿಲ್ಲುತ್ತೇವೆ. ಇದು ಶಿವಣ್ಣ ಮಾಡಿರುವಂಥ ಪೋಸ್ಟ್ನ ಸಾರಾಂಶ ನೀವೀಗ ನೋಡ್ತಾ ಇದ್ರೆ. ಈಗ ಇಡೀ ಚಿತ್ರರಂಗ ಇದರ ಪರವಾಗಿ ನಿಲ್ಲಬೇಕು ಅಂತ ಒಂದಷ್ಟು ಒತ್ತಾಯ ಕೇಳಿಬಂದಿತ್ತು. ಇನ್ನು ಶಿವಣ್ಣ ಪೋಸ್ಟ್ ಹಂಚಿಕೊಂಡಿದ್ದಾರೆ ಯುವರಾಜ್ ಕುಮಾರ್. ನಿನ್ನೆ ರಮ್ಯಾ ಪರ ವಿನಯ್ ರಾಜ್ಕುಮಾರ್ ಧ್ವನಿ ಎತ್ತಿದ್ರು. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಟ ವಿನಯ್ ರಾಜ್ಕುಮಾರ್ ಈ ಕಿಡಿಗೇಡಿಗಳ ವಿರುದ್ಧ ತರಾಟೆ ತೆಗೆದುಕೊಂಡಿದ್ರು. ಇವತ್ತು ಶಿವಣ್ಣ ಮಾಡಿರುವ ಪೋಸ್ಟ್ ಅನ್ನ ಯುವರಾಜ್ ಕುಮಾರ್ ಹಂಚಿಕೊಂಡಿದ್ದಾರೆ. ಅಂದ್ರೆ ಈ ಮೂಲಕ ದೊಡ್ಡ ಮನೆ ರಮ್ಯಾ ಪರವಾಗಿದೆ, ಮಹಿಳೆಯರ ಪರವಾಗಿದೆ. ಯಾವ ರೀತಿ ಮಹಿಳೆಯರಿಗೆ ಅವಮಾನ ಮಾಡ್ತಾರೆ ಅಥವಾ ಅವಾಚ್ಯ ಪದಗಳನ್ನು ಬಳಸ್ತಾರೆ, ಅಶ್ಲೀಲ ಪದಗಳನ್ನು ಬಳಸ್ತಾರೆ, ಅವರ ವಿರುದ್ಧವಾಗಿ ನಾವು ಯಾವಾಗಲೂ ಕೂಡ ಧ್ವನಿ ಎತ್ತುತ್ತೀವಿ ಅಂತ ಹೇಳಿ ದೊಡ್ಡ ಮನೆ ಕೂಡ ಈಗ ರಮ್ಯಾ ಪರವಾಗಿ ನಿಂತಿರೋದು. ನಿನ್ನೆ ರಮ್ಯಾ ಕೂಡ ಹೇಳ್ತಾ ಇದ್ರು, ಇಲ್ಲ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಿ ಮೆಸೇಜ್ ಕಳಿಸಿದ್ದಾರೆ, ನನ್ನ ಜೊತೆ ನಿಲ್ಲೋದಾಗಿ ಹೇಳಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಇವತ್ತು ಶಿವಣ್ಣ ಕೂಡ ಪೋಸ್ಟ್ ಮಾಡಿದ್ದಾರೆ.